ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ರಾಜ್ಯ ರಾಜಕಾರಣದ ಈಗ ಮಹತ್ವದ ಘಟ್ಟಕ್ಕೆ ಬಂದು ನಿಂತಿದೆ. ರಾಜ್ಯದಲ್ಲಿ ಈ ಒಂದು ವಾರದಲ್ಲಿ ಏನು ಬೇಕಾದರೂ ಆಗಬಹುದು. ರಾಷ್ಟ್ರಪತಿ ಆಡಳಿತಕ್ಕೂ ಕೂಡ ಒಳಪಡುವಂತಹ ಮಹತ್ವದ ಸನ್ನಿವೇಶಕ್ಕೆ ಈಗ ಬಂದು ನಿಂತಿದೆ. ಏನಾದರೂ ಬೇಕಾದರೂ ಆಗಲಿ, ಸರ್ಕಾರವೇ ಬಿದ್ದು ಹೋಗಲಿ, ಆದರೆ ನಾನು ಮಾತ್ರ ಪಟ್ಟನ್ನು ಹಿಂದೆ ಸರಿಸೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈಗ ಮತ್ತಿಬ್ಬರು ಶಾಸಕರು ಕೂಡ ಆಡ್ ಆನ್ ಆಗಿದ್ದಾರೆ. ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ಕುರ್ಚಿಯ ಹಠಕ್ಕೆ ಬಿದ್ದಿದ್ದಾರೆ. ಮತ್ತೊಂದು ಕಡೆಯಿಂದ ದಲಿತ ಅಸ್ತ್ರವನ್ನು ಪ್ರಯೋಗಿಸಿದಂತಹ ಸಿದ್ದರಾಮಯ್ಯ ಅವರಿಗೆ ತೀವ್ರವಾಗಿ ಹಿನ್ನಡೆ ಆಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಅದರ ಜೊತೆಗೆ ಈಗ ಕೇಳಿ ಬರ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಏನು ಅಂದರೆ, ಸುಮಾರು 70 ಜನ ಶಾಸಕರು ಗೋವಾ ರೆಸಾರ್ಟ್ಗೆ ಶಿಫ್ಟ್ ಆಗಲಿದ್ದಾರೆ ಅಂತ. ಹಾಗಾದರೆ ಗೆಳೆಯರೆ, ರಾಜ್ಯದಲ್ಲಿ ಆಗ್ತಾ ಇರುವಂತಹ ಮಹತ್ವದ ರಾಜಕೀಯ ಬೆಳವಣಿಗೆ ಏನು ಮತ್ತು ಮುಂದೆ ಸರ್ಕಾರ ಯಾವ ಹಂತಕ್ಕೆ ಹೋಗಬಹುದು, ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಂಡಿರುವಂತಹ ಪ್ಲಾನ್ ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ಯಾವಾಗ ಮೊನ್ನೆ ಡಿ ಕೆ ಶಿವಕುಮಾರ್ ಬಣದ 35 ಜನ ಶಾಸಕರು ಒಂದು ಕಡೆ ಮೀಟಿಂಗನ್ನು ಸೇರಿದರು. ಅಂದರೆ ಬಾಲಕೃಷ್ಣ ಅವರ ಹುಟ್ಟುಹಬ್ಬ ಇವತ್ತು ಇರೋದು, ಆದರೆ ಅವರು ಮೊನ್ನೆನೇ ಮೀಟಿಂಗ್ ಸೇರಿದರು. ಅಂದರೆ ಬಾಲಕೃಷ್ಣ ಅವರ ಹುಟ್ಟುಹಬ್ಬ ಇದೆ, ಹಾಗಾಗಿ ನಾವೆಲ್ಲರೂ ಕೂಡ ಅವರಿಗೆ ವಿಶ್ ಮಾಡೋದಕ್ಕೆ ಮೀಟಿಂಗ್ ಸೇರಿದ್ವಿ ಅಂತ ಸುಮಾರು 35 ಜನ ಶಾಸಕರು ಸೇರಿದ್ರು. ಆ ಒಂದು ಸಭೆಯಲ್ಲಿ ಯಾರ್ಯಾರಿದ್ರು, ಇವನ್ ಮಿನಿಸ್ಟ್ರು ಕೂಡ ಇದ್ದರು. ಆ ಒಂದು ಸಭೆಯಲ್ಲಿ ಶಿವಗಂಗಾ ಬಸವರಾಜ್ ಇದ್ದರು, ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಇದ್ದರು, ಸಚಿವ ಡಿ ಸುಧಾಕರ್ ಇದ್ದರು, ಸಿ ಪಿ ಯೋಗೇಶ್ವರ್, ನೈನಾ ಮೋಟಮ್ಮ, ಆನೇಕಲ್ ಶಿವಣ್ಣ, ಮಂಕಾಳ ವೈದ್ಯ, ಎನ್ ಎ ಹ್ಯಾರಿಸ್ ಈ ಸೇರಿದ ಹಾಗೆ ಒಟ್ಟಾರೆಯಾಗಿ 35 ಜನ ಶಾಸಕರು ಅಲ್ಲಿ ಸೇರಿದ್ರು. ಅದರಲ್ಲಿ 18 ಜನ ಶಾಸಕರು ಓಪನ್ ಆಗಿಯೇ ಫೋಟೋಗೆ ಪೋಸನ್ನು ಕೊಟ್ಟರು. ಆನಂತರ ಎಚ್ ಸಿ ಬಾಲಕೃಷ್ಣ ಹೇಳಿರೋದು ಏನು ಅಂದರೆ, ಮುಂದೆ ನಮ್ಮ ಸರ್ಕಾರ ಬರುತ್ತೋ ಇಲ್ವೋ, ಇದೇ ತರಹ ಆಗಿ ಹೋದರೆ ಒಂದು ನೀವು ಡಿಸಿಷನನ್ನು ಫೈನಲ್ ಮಾಡಿ, ನಮಗೆ ಏನು ಕ್ಷೇತ್ರದಲ್ಲಿ ಹೋಗೋದಕ್ಕೆ ಒಂದು ತರಹ ಇರಿಟೇಷನ್ ಆಗಿದೆ ಅಂತ ಹೇಳಿದ್ರು. ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಈ ಎಲ್ಲ ಶಾಸಕರಿಗೆ ಅವರೇ ರೂಟ್ ಮ್ಯಾಪ್ ಹಾಕಿಕೊಟ್ಟ ಹಾಗೆ ಮಾತನಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವರಿಗೆ ಇದೇ ಪ್ರಶ್ನೆಯನ್ನು ಕೇಳಲಾಗುತ್ತೆ. ನಿಮ್ಮ ಬೆಂಬಲಿಗ ಶಾಸಕರು ಈಗ ದೆಹಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ, ನೀವೇನಾದರೂ ಅವರನ್ನು ತಡಿತೀರಾ ಅಂತ ಕೇಳಿದಾಗ ಡಿ ಕೆ ಶಿವಕುಮಾರ್ ಅವರು ನಾನಂತೂ ತಡೆಯೋದಿಲ್ಲ, ಯಾರ್ಯಾರೋ ಎಲ್ಲೆಲ್ಲಿಗೂ ಹೋಗ್ತಾರೆ, ಕೆಲವರು ರೆಸ್ಟ್ ಮಾಡೋದಕ್ಕೆ ಅಂತ ಫಾರಿನ್ನಿಗೆ ಹೋಗ್ತಾರೆ, ಇನ್ನು ಕೆಲವರು ಅಧ್ಯಯನಕ್ಕೆ ಅಂತ ಫಾರಿನ್ಗೆ ಹೋಗ್ತಾರೆ, ಮತ್ತು ಕೆಲವರು ಎಲ್ಲೆಲ್ಲೋ ಹೋಗ್ತಾರೆ, ನಾವು ಅದನ್ನು ತಡೆಯೋದಕ್ಕಾಗತ್ತಾ ಅಂತ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ಏನು ಆ ಹಿಂಟ್ ಅಂದರೆ, ಎಲ್ಲೆಲ್ಲೋ ಹೋಗ್ತಾರೆ ಅಂತ. ಈ ಎಲ್ಲೆಲ್ಲೋ ಹೋಗ್ತಾರೆ ಅನ್ನುವಂತಹ ಪದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನು ಅಂತ ನಿಮಗೆ ಮುಂದೆ ಹೇಳ್ತೀನಿ, ಆಗ ಗೊತ್ತಾಗುತ್ತೆ. ಗೆಳೆಯರೆ, ಈಗ ಇರುವಂತಹ ಪ್ಲಾನ್ ಏನು ಅಂದರೆ, ಸೋಮವಾರ ಈ ಎಲ್ಲ 35 ಜನ ಶಾಸಕರು ಜೊತೆಗೆ 20 ಜನ ಶಾಸಕರು, ಒಟ್ಟಾರೆಯಾಗಿ 65ರಿಂದ 70 ಜನ ಶಾಸಕರು ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನವನ್ನು ಮಾಡ್ತಾರೆ. ಗೆಳೆಯರೆ, ಇದೇ ವಿಚಾರವಾಗಿ ಕುಣಿಗಲ್ ರಂಗನಾಥ್ ಅವರು ಒಂದು ಮಾತನ್ನು ಹೇಳ್ತಾರೆ, ಇದು ಶಕ್ತಿ ಪ್ರದರ್ಶನ ಅಲ್ಲ, ಕೇವಲ ನಾವು ಸೇರಿದ್ದೀವಷ್ಟೇ, ಶಕ್ತಿ ಪ್ರದರ್ಶನ ಮಾಡೋದು ಇನ್ನೂ ಹೆಚ್ಚು ಜನ ಇದ್ದಾರೆ ಅಂತ. ಈಗ ಆ ಟೈಮ್ ಬಂದಿದೆ. ಒಟ್ಟಾರೆಯಾಗಿ 65ರಿಂದ 70 ಜನ ಶಾಸಕರು ದೆಹಲಿಗೆ ಹೋಗಿ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒತ್ತಡ ಹಾಕೋದಕ್ಕೆ ಮುಂದಾಗಿದ್ದಾರೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸುತ್ತೆ. ಏನು ಅಂದರೆ, 3 ಅಥವಾ 4ನೇ ತಾರೀಕಿನ ಒಳಗಾಗಿ ಒಂದು ಫೈನಲ್ ಡಿಸಿಷನ್ ಆಗಲೇಬೇಕು. ಆ ಡಿಸಿಷನ್ ಆಗದೆ ಹೊರತು ನಾವು ದೆಹಲಿಯಿಂದ ಹೋಗೋದಿಲ್ಲ ಅಂತ. ಯಾಕೆ ಇದೇ ಟೈಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತೀನಿ. ಗೆಳೆಯರೆ, ಮಾರ್ಚ್ 6ನೇ ತಾರೀಕಿನಿಂದ ಕರ್ನಾಟಕದಲ್ಲಿ ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ. ಒಂದು ವೇಳೆ 3 ಅಥವಾ 4ನೇ ತಾರೀಕಿನ ಒಳಗಾಗಿ ಈ CM ಕುರ್ಚಿಯ ಈ ಜಟಾಪಟಿ ಏನಿದೆಯಲ್ಲ, ಇದನ್ನು ಹೈಕಮಾಂಡ್ ಫೈನಲ್ ಮಾಡದೇ ಹೋದಂತಹ ಪಕ್ಷದಲ್ಲಿ, ಅಥವಾ ಇನ್ನೂ ಕೂಡ ಅಡ್ಡಗೋಡೆಯ ಮೇಲೆ ದೀಪ ಇಡೋದಾಗಲಿ, ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ವೇಳೆ ಇಲ್ಲ
ಇಲ್ಲ, ನೀವು ಇನ್ನೂ ಸ್ವಲ್ಪ ದಿನ DCM ಆಗಿ ಕಂಟಿನ್ಯೂ ಆಗಿ ನೀವು CM ಆಗೋದು ಮುಂದೆ ನೋಡೋಣ ಅನ್ನುವಂತಹ ಮಾತನ್ನು ಹೇಳಿದ್ದೇ ಆದಲ್ಲಿ ಈ ಎಲ್ಲ 70 ಜನ ಶಾಸಕರು ದೆಹಲಿಯಿಂದ ನೇರವಾಗಿ ಗೋವಾಗೆ ಹೋಗ್ತಾರೆ. ಅಲ್ಲಿ ಗೋವಾದಲ್ಲಿ ಈಗಾಗಲೇ ರೆಸಾರ್ಟ್ ಬುಕ್ ಆಗಿರೋ ಬಗ್ಗೆ ನಾನು ನಿಮ್ಗೆ ವರದಿ ಮಾಡಿದ್ದೆ. ಅಲ್ಲಿಯ ಸೌತ್ ಗೋವಾ ಮತ್ತು ನಾರ್ತ್ ಗೋವಾ ಬೇರೆ ಬೇರೆ ಕಡೆಗಳಲ್ಲಿ ಸುಮಾರು 16 ರೆಸಾರ್ಟ್ಗಳು ಬುಕ್ ಆಗಿದೆ. ಆ ಒಂದು ರೆಸಾರ್ಟ್ನಲ್ಲಿ ಈ ಶಾಸಕರು ಇರ್ತಾರೆ. ಆಗ ಏನಾಗುತ್ತೆ ಅಂದರೆ ಗೆಳೆಯರೆ, ಬಜೆಟ್ ಬಿದ್ದು ಹೋಗುತ್ತೆ. ಬಜೆಟ್ ಅಧಿವೇಶನದಲ್ಲಿ ಆಡಳಿತ ಪಕ್ಷದ ಸುಮಾರು 70 ಜನ ಶಾಸಕರು ಏನಾದರೂ ಗೈರು ಹಾಜರಿ ಆಗಿದ್ದಾರೆ ಅಂತ ವಿರೋಧ ಪಕ್ಷಕ್ಕೆ ಗೊತ್ತಾದರೆ ವಿರೋಧ ಪಕ್ಷದವರು ಈ ಒಂದು ಸರ್ಕಾರದ ಮೇಲೆ ಅಲ್ಲಿನ ಶಾಸಕರಿಗೆ ಅವಿಶ್ವಾಸ ಇದೆ, ಹಾಗಾಗಿ ಅವರು ಈ ಬಜೆಟ್ ಅಧಿವೇಶನಕ್ಕೆ ಬಂದಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಮಂಡಿಸಬಹುದು. ಆ ವಿಚಾರ ಏನಾದರೂ ಮಂಡನೆ ಆಗಿದ್ದೇ ಆದಲ್ಲಿ ನೇರವಾಗಿ ಆಗ ಗವರ್ನರ್ ಎಂಟ್ರಿ ಆಗ್ತಾರೆ. ಒಂದು ವೇಳೆ ಗವರ್ನರ್ ವಿಧಾನಸಭಾ ಅಧಿವೇಶನಕ್ಕೆ ಎಂಟ್ರಿಯಾಗಿ ಅಂದರೆ ಈ ವಿಚಾರವಾಗಿ ಅವಿಶ್ವಾಸ ನಿರ್ಣಯ ವಿಚಾರವಾಗಿ ಏನಾದರೂ ಎಂಟ್ರಿ ಆಗಿದ್ದೇ ಆದಲ್ಲಿ ಸಿದ್ದರಾಮಯ್ಯ ಅವರು ವಿಶ್ವಾಸ ಮತವನ್ನು ಸಾಬೀತುಪಡಿಸಬೇಕಾಗತ್ತೆ. ಆ ಒಂದು ವಿಶ್ವಾಸ ಮತದ ಸಂದರ್ಭದಲ್ಲಿ ಈ ಎಲ್ಲ ಶಾಸಕರು ಗೋವಾದಲ್ಲಿ ಕೂತ್ಕೊಂಡ್ರೆ ಆಟೋಮೆಟಿಕ್ ಆಗಿ ಬಜೆಟ್ ನಡೆಯೋದಿಲ್ಲ, ಬಜೆಟ್ ಅಧಿವೇಶನ ನಡೆಯೋದಿಲ್ಲ. ಬಜೆಟ್ ಬಿದ್ದು ಹೋಯಿತು ಅಂದರೆ ಸರ್ಕಾರವೇ ಬಿದ್ದು ಹೋಗುತ್ತೆ. ಆಗ ನೇರವಾಗಿ ಮುಂದಿನ 6 ತಿಂಗಳು ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಿಕೆ ಮಾಡಲಾಗುತ್ತೆ. ಇಷ್ಟರ ಮಟ್ಟಿಗೆ ಈ ಇಶ್ಯೂ ಸೀರಿಯಸ್ ಆಗಿದೆ. 35 ಜನ ಶಾಸಕರು ಒಂದು ಕಡೆ ಹೋಟೆಲ್ನಲ್ಲಿ ಸೇರ್ತಾರೆ ಅಂದರೆ ಅದು ಸಾಮಾನ್ಯ ವಿಚಾರ ಅಂತೂ ಅಲ್ಲ. ಯಾರದ್ದೋ ಒಬ್ಬರ ಬರ್ಡೇ, ಅದು ಕೂಡ 3 ದಿನದ ನಂತರ ಇರುವಂತಹ ಬರ್ಡೇಗೆ ಮೊದಲೇ ಸೇರಿರ್ತಾರೆ ಅಂದರೆ ಅಲ್ಲಿ ರಾಜಕೀಯ ಮಾತನಾಡಿರ್ತಾರೆ. ಮತ್ತು ಆ ಯಾವ ಶಾಸಕರು ಕೂಡ ನಾವು ರಾಜಕೀಯ ಮಾತನಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಕೂಡ ಹೌದು ನಾವು ರಾಜಕೀಯವನ್ನು ಮಾತನಾಡಿದ್ದೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಈ ಕಡೆಯಿಂದ ಸಿದ್ದರಾಮಯ್ಯ ಅವರು ದಲಿತ CM ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಆದರೆ ಆ ಅಸ್ತ್ರ ಎಷ್ಟರ ಮಟ್ಟಿಗೆ ಯೂಸ್ ಆಗುತ್ತೋ ಗೊತ್ತಿಲ್ಲ. ಯಾಕೆ ಅಂದರೆ DK ಶಿವಕುಮಾರ್ ಅವರಿಗೆ ಒಬ್ಬರಾದ ಮೇಲೆ ಒಬ್ಬರ ಬೆಂಬಲ ಸಿಗ್ತಾ ಇದೆ. ಇಲ್ಲಿ ಇನ್ನೆರಡು ಮಹತ್ವದ ಸೂಕ್ಷ್ಮವನ್ನು ನೀವು ಗಮನಿಸಬೇಕು ಗೆಳೆಯರೆ. ವೀರೇಂದ್ರ ಪಪ್ಪಿ ಜಾಮೀನಿನ ಮೇಲೆ ರಿಲೀಸ್ ಆಗ್ತಾರೆ. ಇಷ್ಟು ದಿನ ವೀರೇಂದ್ರ ಪಪ್ಪಿ ಜಾಮೀನಿನ ಮೇಲೆ ರಿಲೀಸ್ ಆಗಿರಲಿಲ್ಲ. ಅವರ ಒಂದು ಜಾಮೀನು ಅರ್ಜಿ ಮುಂದೂಡಿಕೆ ಆಗ್ತಾನೆ ಇತ್ತು. ಆದರೆ ಕಳೆದ 15 ದಿನದ ಹಿಂದೆ ವೀರೇಂದ್ರ ಪಪ್ಪಿ ಅವರು ರಿಲೀಸ್ ಆಗ್ತಾರೆ. ವೀರೇಂದ್ರ ಪಪ್ಪಿ ರಿಲೀಸ್ ಆಗಿ 15 ದಿನದ ನಂತರ ಧಾರವಾಡ ಗ್ರಾಮೀಣದ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ನಿನ್ನೆ ಜಾಮೀನು ಮಂಜೂರಾಗತ್ತೆ. ಅಂದರೆ DK ಶಿವಕುಮಾರ್ ಅವರು ಶತಾಯುಗತಾಯು ಅಧಿಕಾರವನ್ನು ಪಡೆದುಕೊಳ್ಳಲೇಬೇಕು ಅಂತ ಯಾವ್ಯಾವ ಲಿಂಕನ್ನು ಇಟ್ಕೊಂಡಿದ್ದಾರೆ ಅನ್ನೋದಿಲ್ಲಿ ಗೊತ್ತಾಗುತ್ತೆ ಗೆಳೆಯರೆ ನಿಮಗೆ. ಇಲ್ಲಿ ಕೇವಲ ವಿನಯ್ ಕುಲಕರ್ಣಿ ಅವರ ರಿಲೀಸ್ ಮೇಲ್ನೋಟಕ್ಕೆ ಒಂದು ರೀತಿಯಾಗಿ ಅನಿಸ್ಬೋದು, ಆದರೆ ಅದರ ಒಳಗಡೆ ಇರುವ ರಾಜಕೀಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ವಿನಯ್ ಕುಲಕರ್ಣಿ ಅವರು ಕೂಡ DK ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಒಟ್ಟಾರೆಯಾಗಿ DK ಶಿವಕುಮಾರ್ ಅವರು ತಮ್ಮ ಶಾಸಕರ ಬಲವನ್ನು ದಿನದಿಂದ ದಿನಕ್ಕೆ ಹೆಚ್ಚಿಸಿಕೊಳ್ತಾ ಇದ್ದಾರೆ. ಆರಂಭದಲ್ಲಿ 8-9 ಜನ ಶಾಸಕರು ಅಂತ ಹೇಳಲಾಗ್ತಾ ಇತ್ತು. ಆಮೇಲೆ DK ಶಿವಕುಮಾರ್ ಅವರ ಪರವಾಗಿ ಶಿವಗಂಗಾ, ಬಸವರಾಜು ಮತ್ತು HC ಬಾಲಕೃಷ್ಣ ಬಿಟ್ಟರೆ ಬೇರೆ ಯಾರೂ ಮಾತನಾಡ್ತಾ ಇರಲಿಲ್ಲ. ಆದರೆ ಈಗ ನಯನಾ ಮೋಟಮ್ಮ ಅವರಿಂದ ಹಿಡಿದು ಫಸ್ಟ್ ಟೈಮ್ ಶಾಸಕರಾದವರು ಎಲ್ಲರೂ ಕೂಡ DK ಶಿವಕುಮಾರ್ ಅವರ ಪರವಾಗಿ ಮಾತನಾಡ್ತಾ ಇದ್ದಾರೆ. ಅಂದರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ತನು ಮನ ಧನ ಈ ಒಂದು ವರ್ಡನ್ನು ನೀವು ಕರೆಕ್ಟಾಗಿ ಅನಲೈಸ್ ಮಾಡಿ. ಧನ ಅನ್ನುವಂತಹ ವರ್ಡ್ ಬಹಳ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಶಾಸಕರನ್ನು DK ಶಿವಕುಮಾರ್ ಅವರು ಸೆಳೆದಿದ್ದಾರೆ. ಒಟ್ಟಾರೆಯಾಗಿ ಸೋಮವಾರ ಈ ಎಲ್ಲ 70 ಜನ ಶಾಸಕರು ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ ಒಂದು ವೇಳೆ ಅವರು ಅಂದುಕೊಂಡಿದ್ದು ಆಗಲಿಲ್ಲ ಅಂದ ಪಕ್ಷದಲ್ಲಿ ಅಲ್ಲಿಂದ ನೇರವಾಗಿ ಗೋವಾಗೆ ಹೋಗ್ತಾರೆ. ಒಟ್ಟಾರೆ ಎಲ್ಲವನ್ನೂ ಕೂಡ DK ಶಿವಕುಮಾರ್ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ ಅವರು ಪ್ರತಿಯಾಗಿ ಯಾವ ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ಅಥವಾ ಹೈಕಮಾಂಡ್ ಈ ಇಕ್ಕಟ್ಟಿನಿಂದ ಯಾವ ರೀತಿಯಾಗಿ ತಪ್ಪಿಸಿಕೊಳ್ಳುತ್ತೆ ಅಥವಾ ಮತ್ತೆ ಈ ಎಲ್ಲ ಬಿಕ್ಕಟ್ಟು ಮುಂದಕ್ಕೆ ಹೋಗುತ್ತಾ ಅಥವಾ ಬಜೆಟ್ ನಡೆಯೋದಿಲ್ವಾ ಅನ್ನೋದಕ್ಕೆ ಕಾದು ನೋಡಬೇಕು. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.